ಹೆಸರು ಅನು ಅಂತ ಸರ್. ಇವ್ರ ಅಣ್ಣನಿಗೆ ಮದ್ವೆ ಮಾಡ್ಬೇಕಂದ್ರೆ ಸಂಬಂಧ ಯಾವ್ದು ಕೂಡ ಕೂಡಿ ಬರ್ತಾ ಇರ್ಲಿಲ್ಲ. ಆದ್ರೆ ನಾನು ಪ್ರೇಯರ್ ರಿಕ್ವೆಸ್ಟ್ ಇಲ್ಲಿ ಬರ್ಸಿ ಹೋಗಿದ್ದೆ, ಸಂಬಂಧ ಕೂಡಿ ಬಂದಿದೆ, ನನ್ನ ಅಣ್ಣನ ಮದ್ವೆ ಆಗಿದೆ ಅಂತ ಸಾಕ್ಷಿ ಹೇಳ್ತಾ ಇದ್ದಾರೆ ಸರ್. ಸರ್ ಎಲ್ಲಾ ಜನರೆಲ್ಲ ಅಂತಿದ್ರು, ಅಯ್ಯೋ ಇವನ್ಕಿಂತ ಸಣ್ಣ ಎಲ್ಲರದ್ದು ಮ್ಯಾರೇಜ್ ಆಯ್ತು, ಇವನ್ ಆಗಿಲ್ಲ ಅಂತಿದ್ರು. ಅಂದ್ರೂ ನಾನು ಸ್ವಲ್ಪ ಬಹಳ ದುಃಖ ಪಡ್ತಿದ್ದ. ಅಪ್ಪ ಇಷ್ಟು ಒಳ್ಳೆವ್ ನಮ್ಮ ಅಣ್ಣ ಯಾಕಿಂತ ನಮ್ಮ ಅಣ್ಣಗೆ ಶೋಧನೆ ಹೊಂಟದ ಅಂತೇಳಿ ಪ್ರೇಯರ್ ರಿಕ್ವೆಸ್ಟ್ ಇಟ್ಟ ಸರ್. ಸರ್ ನಮ್ಮ ಅಣ್ಣನ ಮ್ಯಾರೇಜ್ ಆಗ್ಬೇಕು ಸರ್, ಅದು ನೀವು ಅಂದ್ರೆ ಯಾವ್ದು ಸಿಸ್ಟರ್ ಯಾವ್ದು ಕೊರತೆ ಇರಲಾರದಂತೆ ನಿಮ್ಮ ಅಣ್ಣನ ಮದ್ವೆ ಗ್ರ್ಯಾಂಡ್ ಆಗಿ ನಡೀತದ ಅಂದಿರಿ ಸರ್. ಮದ್ವೆ ಎಲ್ಲ ಕಾರ್ಡ್ ಪ್ರಿಂಟ್ ಅದು ಎಲ್ಲ ಮದ್ವೆ ಡೇಟ್ ಫಿಕ್ಸ್ ಆಯ್ತು. ನಮ್ಗೆ ಹೊಣದ ಕೊರತೆ ಬಹಳ ಜಾಸ್ತಿ ಆಗಿ ಬಂತು ಸರ್. ಇಲ್ಲೊಂದು ಸಂಡೇ ಬಂದಿತ್ತು, ನಾವು ಇಬ್ರು ಪ್ರೇರಿಗೆ ಬಂದೆವು. ಅವ್ರು ಅಂದ್ರು ಎಲ್ಲೂ ಹಣ ಕೇಳಿದ್ರು ಸಿಗ್ತಾ ಇಲ್ಲ ಅಂದ್ರು. ಅಂದ್ರೆ ನಾನು ದೇವ್ರಕ್ಕಿಂತ ದೊಡ್ಡರು ಯಾರು ಇಲ್ಲ ಅಣ್ಣ, ಎಲ್ಲರೂ ಒಟ್ಟಾಗಿ ಪ್ರೇಯರ್ ಮಾಡಾರಿ, ಎಲ್ಲ ಸ್ಟ್ರಾಂಗ್ ಆಗಿ ಪ್ರೇಯರ್ ಮಾಡಿ ಎಲ್ಲ ಸಕ್ಸಸ್ ಆಯ್ತದ ಅಂತ ಹೇಳಿ ನಾವು ಪ್ರೇಯರ್ ಮಾಡಿದಾಗ ದೇವರೇ ಸ್ವಾಮಿ ಎಲ್ಲ ಹೊಣದ ಕೊರತೆ ನೀಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಅಣ್ಣನ ಮದುವೆ ಇಷ್ಟು ಗ್ರ್ಯಾಂಡ್ ಆಗಿದೆ ಸರ್. ಹಳದಕೆರೆಯಲ್ಲಿ ಯಾರು ಮದ್ವೆನೂ ಆ ತರ ಆಗಿಲ್ಲ. ಮದ್ವೆ ಆಗಿದ್ಮೇಲೆ ಕೌಂಟ್ ಮಾಡಿದ ಮೇಲೆ 8 ಲಕ್ಷ ರೂಪಾಯಿ ಮದ್ವೆ ಖರ್ಚು ಬಂದದ ಅಂತ ಹೇಳಿ ನಮಗೆ ಗೊತ್ತಾಯ್ತು ಸರ್. ಇದು ಮಾಡಿದ ದೊಡ್ಡ ಅದ್ಭುತ ಕಾರ್ಯ ನನ್ನ ದೇವರು, ನಾನು ಹೆಮ್ಮೆಲಿಂದ ಹೇಳ್ಕೊತೀನಿ ಸರ್.